टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ರಜತ್ ಹಾಗೆ ವಿನಯ್ ತಾವಾಗೆ ಮಾಡಿಕೊಂಡಿರುವಂತಹ ತಪ್ಪಿಗೆ ಅಗ್ರಹಾರದಲ್ಲಿ ರಾತ್ರಿ ಕಳೆಯೋ ಹಾಗಾಗಿದೆ. ಇಂದು ಮತ್ತೆ ರಜತ್ ಹಾಗೆ ವಿನಯ್ನನ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಕಸ್ಟಡಿಗೂ ಕೂಡ ಕೇಳೋರಿದ್ದಾರೆ ಬಸವೇಶ್ವರ ನಗರ ಠಾಣೆ ಪೊಲೀಸರು. 1 ವಾರದ ಕಾಲ ಕಸ್ಟಡಿಗೆ ಕೇಳುವವರಿದ್ದಾರೆ ಪೊಲೀಸರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಮಾಡುವುದಕ್ಕೆ, ವಿಚಾರಣೆಯನ್ನ ಮುಂದುವರಿಸುವುದಕ್ಕೆ, ಮಚ್ಚು ಇನ್ನೂ ಕೂಡ ಪತ್ತೆಯಾಗದಂತಹ ಹಿನ್ನೆಲೆಯಲ್ಲಿ ಕಸ್ಟಡಿಗೆ ಕೇಳೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ನಿನ್ನೆ ದಿನ ಕಸ್ಟಡಿ ಕೊಟ್ಟಿರಲಿಲ್ಲ, ಪರಪ್ಪನ ಅಗ್ರಹಾರಕ್ಕೆ ತಳ್ಳಿದ್ರು. ರೀಲ್ಸ್ ಮದ್ದಾನೆಗಳಿಬ್ರು ಕೂಡ ಇದೀಗ ಅಗ್ರಹಾರದಲ್ಲಿ ರಾತ್ರಿ ಕಳೆದಿದ್ದಾರೆ. ಇವತ್ತು ಮತ್ತೆ ರಜತ್ ಹಾಗೆ ವಿನಯ್ನನ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಸೊ ಇಲ್ಲಿ ಏನ್ ಸಂಭವ ಇದೆ ಅಂತ ಹೇಳಿದ್ರೆ, ಕಸ್ಟಡಿಗೆ ಕೇಳುವಂತ ಚಾನ್ಸಸ್ಗಳೇ ಹೆಚ್ಚಾಗಿದೆ ಬಸವೇಶ್ವರ ನಗರ ಠಾಣೆ ಪೊಲೀಸರು. ಈ ಮಧ್ಯೆ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ರಜತ್ ಹಾಗೆ ವಿನಯ್. ವಕೀಲರ ಮೂಲಕವಾಗಿ ಬೇಲ್ಗಾಗಿ ಇಬ್ರು ಕೂಡ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ವಿನಯ್ ಗೌಡ, ರಜತ್ ಪರ ವಕೀಲರು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಇವತ್ತೇ ಜಾಮೀನು ಅರ್ಜಿಯ ವಿಚಾರಣೆ ನಡೆಯುವಂತ ಸಾಧ್ಯತೆಗಳಿದೆ. ಬಟ್ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು, ಅವ್ರೇನು ರೀಲ್ಸ್ಗಾಗಿ ಮಚ್ಚನ್ನ ಬಳಸಿದ್ದಾರೆ ಅಂತ ಹೇಳ್ತಾ ಇದಾರಲ್ಲ, ಆ ಮಚ್ಚ ಇನ್ನೂ ಕೂಡ ಸಿಕ್ಕಿಲ್ಲ. ಸೊ ಹೀಗಿರುವಾಗ ಬೇಲ್ನ ಸಾಧ್ಯತೆಗಳು ಎಷ್ಟಿದೆ? ಹಾಗೆ ಪೊಲೀಸರು ಕೂಡ ಕಸ್ಟಡಿಗೆ ಕೇಳೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ರಿಸಲ್ಟ್ ಏನಾಗುತ್ತೆ ಇವೆಲ್ಲವನ್ನ ಕೂಡ ಇವತ್ತಿನ ದಿನ ಗಮನಿಸಬೇಕು. ಇವತ್ತೇ ಜಾಮೀನು ಅರ್ಜಿಯ ವಿಚಾರಣೆ ಕೂಡ ಇರುತ್ತೆ. ಈ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಜಗದೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಒಂದ್ ಕಡೆಯಲ್ಲಿ ಜಾಮೀನು ಅರ್ಜಿಗೆ ಇವರು ಸಲ್ಲಿಕೆ ಮಾಡಿದ್ದಾರೆ, ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇವತ್ತದರ ವಿಚಾರಣೆ ಕೂಡ ಇರೋದು. ಇದರ ನಡುವೆ ಕಸ್ಟಡಿಗೆ ಕೇಳುವಂತ ಚಾನ್ಸಸ್ಗಳು ಹೆಚ್ಚಾಗಿದೆ. ಅದಕ್ಕೆ ಬೇಕಿರುವಂತ ಪ್ರಿಪರೇಷನ್ ಬಸವೇಶ್ವರ ನಗರ ಠಾಣೆ ಪೊಲೀಸರು ಮಾಡ್ಕೊಂಡಿದ್ದಾರೆ ಅಂತ. ಕಾರಣ ಇನ್ನೂ ಕೂಡ ಮಚ್ಚು ಸಿಕ್ಕಿಲ್ಲ, ಅವ್ರೇನ್ ಬಳಸಿದ್ದಾರೆ ಅಂತ ಹೇಳಲಾಗ್ತಾ ಇದ್ದಂತ ಮಚ್ಚು ಇನ್ನೂ ಸಿಕ್ಕಿಲ್ಲ ಅನ್ನೋದು. ಇವತ್ತಿನ ದಿನ ಏನೇನಾಗಬಹುದು ಜಗದೀಶ್? ಖಂಡಿತ ಚೈತ್ರ, ಈಗಾಗಲೇ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳನ್ನ ಬಂಧಿಸಿರುವಂತಹ ಪೊಲೀಸರು ಜೆಸಿಗೆ ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಓಪನ್ ಕೋರ್ಟ್ಗೆ ಇಬ್ಬರನ್ನ ಮತ್ತೆ ಪ್ರೊಡ್ಯೂಸ್ ಮಾಡುವಂತ ಒಂದು ಪ್ರಕ್ರಿಯೆ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ಮತ್ತೆ ಪೊಲೀಸರು ಕಸ್ಟಡಿಗೆ ತೆಗೆದುಕೊಳ್ಳುವಂತ ನಿರ್ಧಾರ ಮಾಡಿದ್ದಾರೆ. ಯಾಕಂದ್ರೆ ಪ್ರಮುಖವಾಗಿ ಏನು ಆರೋಪಿಗಳು ತಾವು ಬಳಸಿದ್ದ ಮಚ್ಚು ಅಂತ ಹೇಳಿ ಫೈಬರ್ ಮಚ್ಚನ್ನ ನೀಡಿದ್ರು. ಆದ್ರೆ ಅದು ಹೋಲಿಕೆ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ವ್ಯತ್ಯಾಸ ಇತ್ತು ತಾಳೆ ಮಾಡಿದಂತ ಸಂದರ್ಭದಲ್ಲಿ. ಹೀಗಾಗಿ ಅವ್ರಿಗೆ ಒರಿಜಿನಲ್ ಮಚ್ಚು ಎಲ್ಲಿದೆ ಅನ್ನುವಂತ ನಿಟ್ಟಲ್ಲಿ ಸಾಕಷ್ಟು ಬಾರಿ ವಿಚಾರಣೆ ಮಾಡಿದ್ರು ಕೂಡ ಆರೋಪಿಗಳು ಮಚ್ಚು ಯಾವುದು ಅನ್ನುವಂತ ನಿಟ್ಟಲ್ಲಿ ತಮ್ಮದೇ ರೀತಿಯಲ್ಲಿ ಎಲ್ಲೊಂದು ಕಡೆ ಜಾರಿಕೆಯ ಉತ್ತರ ಕೊಡ್ತಾ ಇದ್ದಾರೆ. ಅಂದ್ರೆ ಅದೊಂದು ಸೆಟ್ ಅಲ್ಲಿ ಇದ್ದಂತಹ ಮಚ್ಚು, ಹೀಗಾಗಿ ಅದು ಮಿಸ್ ಆಗಿದೆ ಅನ್ನುವಂತ ನಿಟ್ಟಲ್ಲಿ ಅವರೊಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಸೆಟ್ಗೆ ಹೋಗಿ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ಪೊಲೀಸರಿಗೆ ಏನು ಬಳಕೆ ಮಾಡಲಾಗಿದ್ದಂತಹ ಮಚ್ಚೇನಿತ್ತು ಆ ಮಚ್ಚು ಅಲ್ಲಿ ಸಿಕ್ಕಿಲ್ಲ. ಸೊ ಹಾಗಾಗಿ ಆ ಮಚ್ಚನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಒಂದು ಪ್ರಕ್ರಿಯೆ ಬಹಳ ಮುಖ್ಯವಾಗಿದೆ. ಸೊ ಈ ನಿಟ್ಟಿನಲ್ಲಿ ಪೊಲೀಸರು ಮತ್ತೆ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆಯನ್ನ ಮಾಡಿ ನಿಜಕ್ಕೂ ಆ ಮಚ್ಚು ಎಲ್ಲಿಟ್ಟಿದ್ರು ಅನ್ನುವಂತ ನಿಟ್ಟಲ್ಲಿ, ಜೊತೆಗೆ ಈಗಾಗಲೇ ಅವರು ಫೈಬರ್ ಮಚ್ಚು ಅನ್ನುವಂತ ನಿಟ್ಟಲ್ಲಿ ಒಂದಷ್ಟು ಹೇಳಿಕೆ ಕೊಟ್ಟಿದ್ದಾರೆ. ಆದ್ರೆ ಅದು ರಿಕವರಿ ಆಗುವವರೆಗೂ ಕೂಡ ಕನ್ಕ್ಲೂಷನ್ಗೆ ಬರ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಸಾರ್ವಜನಿಕರಿಗೆ ಯಾವ ರೀತಿಯಾದಂತಹ ಒಂದು ಮೆಸೇಜ್ ಕೊಡ್ಲಿಕ್ಕೆ ಈ ರೀತಿ ರೀಲ್ಸ್ ಮಾಡಿದ್ರು ಅನ್ನುವಂತ ನಿಟ್ಟಲ್ಲಿ ಆರ್ಮ್ಸ್ ಶಾಖೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆದ್ರೆ ಎಲ್ಲೋ ಒಂದು ಕಡೆ ಸಾಕ್ಷಿಗಳನ್ನ ಪೊಲೀಸರಿಗೆ ಸರಿಯಾದ ನಿಟ್ಟಿನಲ್ಲಿ ನೀಡದೆ ಪೊಲೀಸರು ತನಿಖೆಯ ದಿಕ್ಕನ್ನ ತಪ್ಪಿಸ್ತಾ ಇದಾರ ಅನ್ನುವಂತ ಒಂದಷ್ಟು ಅನುಮಾನಗಳ ಇರುವಂತಹ ನಿಟ್ಟಲ್ಲಿ ಪೊಲೀಸರು ನಿಜಕ್ಕೂ ಬಳಸಿದಂತ ಮಚ್ಚು ಯಾವುದು, ಅದು ಅಸಲಿನ ನಕಲಿನ, ಈ ನಿಟ್ಟಿನಲ್ಲಿ ಒಂದಷ್ಟು ವಿಚಾರಣೆ ಮಾಡುವಂತದ್ದು ಇನ್ನು ಅಗತ್ಯ ಇದೆ. ಹಾಗಾಗಿ ಪೊಲೀಸರು ಮತ್ತೆ ವಶಕ್ಕೆ ಪಡೆದುಕೊಂಡು ಈ ಸಂಬಂಧವಾಗಿ ವಿಚಾರಣೆ ಮಾಡಬೇಕು. ಜೊತೆಗೆ ಆ ಮಚ್ಚನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಒಂದು ಪ್ರಕ್ರಿಯೆ ಮಾಡಬೇಕಾಗಿರುವಂತಹ ನಿಟ್ಟಿನಲ್ಲಿ ವಶಕ್ಕೆ ಕೇಳುವಂತಹ ನಿಟ್ಟಿನಲ್ಲಿ ತಯಾರಿ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಏನ್ ಬಂಧಿತರಾಗಿದ್ದಾರೆ ಇಬ್ರು ಕೂಡ ಅವರು ತಮ್ಮ ವಕೀಲರ ಮುಖಾಂತರವಾಗಿ ಜಾಮೀನು ಪಡೆಯುವಂತಹ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳನ್ನ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತ ನಿಟ್ಟಿನಲ್ಲಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಏನು ಈಗ ತಮ್ಮ ಪರವಾಗಿ ಅವರು ಒಂದಷ್ಟು ವರ್ಷನ್ಗಳನ್ನ ಈಗಾಗಲೇ ಪೊಲೀಸರ ಮುಂದೆ ಹೇಳಿರುವಂತದ್ದು, ಅಂದ್ರೆ ಒಂದು ರಿಯಾಲಿಟಿ ಶೋಗೋಸ್ಕರ ನಾವು ಈ ರೀತಿ ಮಾಡಿದ್ವಿ, ಹಾಗಾಗಿ ಆ ಜೊತೆಗೆ ಅದು ಸೆಟ್ ಪ್ರಾಪರ್ಟಿಯನ್ನ ಬಳಸ್ಕೊಂಡು ಮಾಡಿದ್ವಿ ಅನ್ನುವಂಥದ್ದು. ಸೊ ಹೀಗಾಗಿ ವಕೀಲರು ತಮ್ಮದೇ ಆದಂತಹ ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡು ಇವತ್ತು ಜಾಮೀನು ನೀಡಬೇಕು ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ಮನವಿ ಮಾಡುವಂತಹ ಒಂದಷ್ಟು ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ. ಇವೆಲ್ಲ ಬೆಳವಣಿಗೆಗಳು ಕೂಡ ಇವತ್ತು ಕೋರ್ಟ್ ನಲ್ಲಿ ಒಂದು 11 ಗಂಟೆಯ ನಂತರದಲ್ಲಿ ಆಗುವಂತ ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು ಜಗದೀಶ್ ಮಾಹಿತಿಗಾಗಿ.